ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ 50 ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಮುಂದೆ ಬರ್ತಕ್ಕಂತಹ ಟಿ ಪರೀಕ್ಷೆಗೆ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕೆಳಗಿನವುಗಳಲ್ಲಿ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ಅಂದರೆ ಈ 4 ಆಯ್ಕೆಗಳಲ್ಲಿ ಲೋಪಸಂಧಿಗೆ ಯಾವುದನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ. ಸೊ ನಾನು ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಆಪ್ಷನ್ಸ್ನ ಓದಿ ಆನ್ಸರ್ನ ಗೆಸ್ ಮಾಡಿ. ಸೊ ನಾನು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಆಪ್ಷನ್ ಎ ನೋಡಿ, ಇಲ್ಲಿ ನೋಡಿದವರೆಲ್ಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಹೇಗೆ ಇಲ್ಲಿ ಲೋಪಸಂಧಿಗೆ ಉದಾಹರಣೆ ಅಂತಂದರೆ, ನಮಗೆ ಗೊತ್ತಿರೋ ಹಾಗೆ ಲೋಪಸಂಧಿ ಅಂದರೆ ಏನು? ಪೂರ್ವ ಪದ ಮತ್ತು ಉತ್ತರ ಪದ. ಸೊ ಸಂಧಿ ಆಗಬೇಕಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗೋದನ್ನು ನಾವೇನಂತ ಹೇಳಿ ಕರಿತೀವಿ? ಲೋಪಸಂಧಿ ಅಂತ ಹೇಳಿ ಕರಿತೀವಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿದವರೆಲ್ಲರ ಅಂತ ಇದೆ. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ? ನೋಡಿದವರು ಪ್ಲಸ್ ಎಲ್ಲರ ಅಂತ ಆಗುತ್ತೆ ಅಲ್ವಾ? ಎಲ್ಲರ ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿದವರು ಪೂರ್ವ ಪದ, ಎಲ್ಲರ ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಉ ಬರುತ್ತೆ, ಉತ್ತರ ಪದದ ಮೊದಲನೇ ಅಕ್ಷರ ಏನು ಬರುತ್ತೆ? ಎ ಬರುತ್ತೆ. ಸೊ ನೋಡಿದವರೆಲ್ಲರ ಅಂತ ಹೇಳಬೇಕಾದ್ರೆ, ಸಂಧಿ ಪದ ಆಗಬೇಕಾದ್ರೆ ಉ ಏನಾಗುತ್ತೆ? ಲೋಪ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಲೋಪಸಂಧಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟು ಎರಡನೇ ಪ್ರಶ್ನೆ: ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು. ಇದು ಅವ್ಯಯದ ಈ ಪ್ರಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಯಾವ ಪ್ರಕಾರಕ್ಕೆ ಇದು ಉದಾಹರಣೆ ಅಂತ ಹೇಳಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ, ಸಾಮಾನ್ಯಾರ್ಥ ಕಾವ್ಯಯ ಅನ್ನೋದು. ಇಲ್ಲಿ ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು, ಇದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಅವ್ಯಯ ಆಗಿರುತ್ತೆ. ಸೊ ಸಾಮಾನ್ಯಾರ್ಥ ಕಾವ್ಯಯ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ನಡೆತ ಪದವು ಈ ವ್ಯಾಕರಣಾಂಶವಾಗಿದೆ. ನಡೆತ ಅನ್ನೋದು ಯಾವ ವ್ಯಾಕರಣಕ್ಕೆ ಇದು ಸಂಬಂಧಪಟ್ಟಿರುವಂಥದ್ದು ಅಂತ. ಸೊ ಆಪ್ಷನ್ 1 ಕೃದಂತ ಭಾವನಾಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನಾಲ್ಕನೇ ಒಂದು ಪ್ರಶ್ನೆ: ತಂಗೆ ಇಲ್ಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ತಂಗೆ ಇಲ್ಲ ಅನ್ನೋದು ಯಾವ ಒಂದು ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತ ಹೇಳಿದ್ರೆ, ಆಪ್ಷನ್ ಸಿ ಆಗಮ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ಹೇಗೆ ಅಂತ ಹೇಳಿದ್ರೆ, ತಂಗೆ ಇಲ್ಲ ಪದವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ? ತಂಗೆ ಪ್ಲಸ್ ಇಲ್ಲ ಅಂತ ಆಗುತ್ತೆ ಅಲ್ವಾ? ಸೊ ಇಲ್ಲಿ ವರ್ಡ್ ಏನಿದೆ? ತಂಗೆ ಇಲ್ಲ. ಈ ಬದಲಿಗೆ ಏನು ಬಂದಿದೆ? ಯಾ ಅನ್ನುವಂತಹ ಈ ಬಂದಿದೆ. ಸೊ ಹಾಗಾಗಿ ಇದು ಯಕಾರ ಆಗಮ ಸಂಧಿ. ಸೊ ಇಲ್ಲಿ ಆಗಮ ಸಂಧಿ ಅಂತ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕಾಗತ್ತೆ? ಆಗಮ ಸಂಧಿಗೆ ಆನ್ಸರ್ ಅಂತ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಐದನೇ ಒಂದು ಪ್ರಶ್ನೆ: ನದಿ, ಮನುಷ್ಯ, ಪರ್ವತ, ಬೆಟ್ಟ ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಯಾವ ಪ್ರಕಾರಕ್ಕೆ ಇದು ಉದಾಹರಣೆಯಾಗಿದೆ? ಹಾಗಾದರೆ ಆಪ್ಷನ್ ಡಿ ಪ್ರಕಾರವಾಚಕಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ನದಿ ಆಗಿರ್ಬೋದು, ಮನುಷ್ಯ, ಪರ್ವತ, ಬೆಟ್ಟ ಇದೆಲ್ಲ ಪ್ರಕಾರವಾಚಕ. ನೆಕ್ಸ್ಟು ಆರನೇ ಒಂದು ಪ್ರಶ್ನೆ: ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳನ್ನು ಹೀಗೆನ್ನುತ್ತಾರೆ. ಪ್ರಶ್ನೆ ಇನ್ನೊಂದ್ಸಲ: ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳನ್ನು ಹೀಗೆನ್ನುತ್ತಾರೆ. ಏನಂತ ಹೇಳಿ ಕರೀತಾರೆ? ಆಪ್ಷನ್ ಬಿ ಸರ್ವನಾಮ. ಸೊ ನಾಮಪದದ ಬದಲಿಗೆ ಈಗ ಒಬ್ಬರ ಹೆಸರನ್ನ ಕರಿತೀವಿ, ಒಂದು ಹೆಸರು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಆ ಹೆಸರು ಬದಲಿಗೆ ಅವರು, ಇವರು, ಯಾರು, ಸೊ ಇದೆಲ್ಲ ಏನಾಗುತ್ತೆ? ಸರ್ವನಾಮ ಆಗುತ್ತೆ. ನಾಮಪದದ ಬದಲಿಗೆ ಬಳಸೋದು ಸರ್ವನಾಮ. ಸೊ ಹಾಗಾಗಿ ಆಪ್ಷನ್ ಬಿ. ಏಳನೇ ಒಂದು ಪ್ರಶ್ನೆ: ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಡ್ಯಾಶ್. ಯಾವುದಾದ್ರೂ ಒಂದು ಕ್ರಿಯೆ ಅಂದರೆ ಕೆಲಸ ಅಥವಾ ಒಂದು ಕಾರ್ಯ ನಡೆದಂತಹ ಒಂದು ರೀತಿಯನ್ನು ಹೇಳ್ತಕ್ಕಂತಹ ಒಂದು ಅವ್ಯಯಗಳನ್ನು ನಾವೇನಂತ ಹೇಳಿ ಕರಿತೀವಿ? ಎಸ್, ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಎ ಅನುಕರಣಾವ್ಯಯ. ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ: ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಡ್ಯಾಶ್. ಪ್ರಶ್ನೆ ಇನ್ನೊಂದ್ಸಲ: ಯಾವುದೇ ಒಂದು ಎರಡು ಪದ ಆಗಿರ್ಬೋದು ಅಥವಾ ಒಂದು ಪದಗಳ ಒಂದು ಗುಂಪಾಗಿರ್ಬೋದು, ವಾಕ್ಯಗಳೇ ಆಗಿರಬಹುದು, ಜೋಡಿಸ್ತಕ್ಕಂತಹ ಅಥವಾ ಸಂಬಂಧಗೊಳಿಸ್ತಕ್ಕಂತಹ ಒಂದು ಪದಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂತ. ಸೊ ಎಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಸಂಬಂಧಾರ್ಥ ಕಾವ್ಯಯ ಅನ್ನೋದು
ಆನ್ಸರ್ ಆಗುತ್ತೆ. ಸಂಬಂಧಾರ್ಥಕ ಅವ್ಯಯ, ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸ್ತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಸಂಬಂಧಕಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಾಳುವಿಕೆ ಅನ್ನೋದು ಕೃದಂತ ಭಾವನಾಮಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಹೀಗೆನ್ನುತ್ತಾರೆ ಅಂತ ಇದೆ. ಸೊ ಇದಕ್ಕೆ 10ನೇ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅವ್ಯಯ ಅಂತ ಹೇಳಿ ಕರೀತಾರೆ. ಸೊ ನಾಮಪದ ಕ್ರಿಯಾಪದಗಳ ಹಾಗೆ ಲಿಂಗ ಮತ್ತು ವಚನ ವಿಭಕ್ತಿಗಳಿಂದ ಯಾವುದೇ ಒಂದು ರೂಪಭೇದವನ್ನು ಹೊಂದದೆ ಏಕರೂಪವಾಗಿರ್ತಕ್ಕಂತಹ ಪದಗಳನ್ನು ನಾವು ಅವ್ಯಯ ಅಂತ ಹೇಳಿ ಕರಿತೀವಿ. ಸೊ 11ನೇ ಪ್ರಶ್ನೆ, ಹಾಡಿದ ಪದವು ಈ ವ್ಯಾಕರಣಾಂಶವಾಗಿದೆ. ಸೊ ಇಲ್ಲಿ ಹಾಡಿದ ಅನ್ನುವಂತಹ ಪದ ಏನಿದೆ, ಯಾವ ವ್ಯಾಕರಣಕ್ಕೆ ನಾವು ಇದನ್ನು ಉದಾಹರಣೆಯಾಗಿ ಕೊಡ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ಕೃದಂತ ಅವ್ಯಯ ಅಂತ ಹೇಳಿ ಆನ್ಸರ್ ಆಗುತ್ತೆ. ನೆಕ್ಸ್ಟು 12ನೇ ಒಂದು ಪ್ರಶ್ನೆ, ಅಥವಾ ಪದವು ಅವ್ಯಯದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಅಥವಾ ಅನ್ನೋದು ಯಾವ ಒಂದು ಪ್ರಕಾರಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಸಂಬಂಧಾರ್ಥ ಕಾವ್ಯಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಥವಾ ಅನ್ನುವಂತಹ ಪದವನ್ನು. 13ನೇ ಪ್ರಶ್ನೆ, ಹರ್ಷ, ನಗು, ಕೋಪ, ಆನಂದ, ಸಂತೋಷ ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ನಾಮವಾಚಕದ ಯಾವ ಪ್ರಕಾರಕ್ಕೆ ಬರುತ್ತೆ ಇದೆಲ್ಲವೂ ಅಂತ ಹೇಳಿದ್ರೆ ಇದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದನ್ನು ನಾವು ಭಾವನಾಮ ಅಂತ ಹೇಳಿ ಹೇಳ್ಬೋದು. ಸೊ ಆಪ್ಷನ್ ಬಿ ಭಾವನಾಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 14ನೇ ಒಂದು ಪ್ರಶ್ನೆ, ಮಂತ್ರಿ ಪದದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಕನ್ನಡ ವ್ಯಾಕರಣ ಅಂತ ಬಂದಾಗ ನಾನು ಪ್ರತಿ ಸಲ ಹೇಳ್ತೀನಿ ವಿಭಕ್ತಿ ಪ್ರತ್ಯಯ ಅಂತ ಅಂದಾಗ ನಾವೆಲ್ಲ ಏನು ಮಾಡ್ತೀವಿ, ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಹಿಂಗೆ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಹೊಸ ಗನ್ನಡ ವಿಭಕ್ತಿ ಪ್ರತ್ಯಯ. ಇದರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಾರಕಾರ್ಥಗಳು ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಜಾಸ್ತಿ ಕೇಳ್ತಾ ಇರೋದ್ರಿಂದ ನಮಗೆ ಅದರ ಒಂದು ಪರಿಚಯನೂ ಕೂಡ ಇರಬೇಕಾಗತ್ತೆ. ಸೊ ಇಲ್ಲಿ ಮಂತ್ರಿ ಪದಮಂ ಅನ್ನೋದು ಯಾವ ಒಂದು ವಿಭಕ್ತಿ ಅಂತ ಕೇಳಿರೋದು. ಸೊ ನಮಗೆ ಹಳೆಗನ್ನಡ ವಿಭಕ್ತಿ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ದ್ವಿತೀಯ ವಿಭಕ್ತಿ ಅನ್ನೋದು ಆನ್ಸರ್ ಆಗುತ್ತೆ. ಹೇಗೆ ದ್ವಿತೀಯ ವಿಭಕ್ತಿ ಅಂತ ಹೇಳಿದ್ರೆ ಪ್ರಥಮ ವಿಭಕ್ತಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮು ಅಂತ ಬರುತ್ತೆ ಹಳೆಗನ್ನಡದಲ್ಲಿ. ಸೊ ಹೊಸ ಗನ್ನಡದಲ್ಲಿ ಪ್ರಥಮ ಉ ಅಂತಾನೆ ಬರುತ್ತೆ. ಸೊ ಹಳೆಗನ್ನಡ ಅಂತ ಬಂದಾಗ ಪ್ರಥಮ ಮು ಬರುತ್ತೆ, ದ್ವಿತೀಯ ಅಂ ಬರುತ್ತೆ. ಸೊ ಇಲ್ಲಿದೆ ಅಲ್ವಾ ಪದಮಂ ಅಂ ಬರುತ್ತೆ. ಆ್ಯಂಡ್ ತೃತೀಯ ಅಂತ ಬಂದಾಗ ಇಂದಂ ಇಂದೇ ಬರುತ್ತೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ಮಾಮೂಲಿ ಗೆ, ಕೆ ಮತ್ತು ಇಕೆ ಇದು ಬರುತ್ತೆ. ಸೊ ಪಂಚಮಿ ಅತ್ತಣಿಂ ಅತ್ತಣಿಂದಂ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಬರುತ್ತೆ. ಹಾಗೆಯೇ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳ. ಸೊ ಈ ಥರ ಒಳ್ಳು ಬರುತ್ತೆ. ಎ ಒಳು ಬರುತ್ತೆ. ಇನ್ನು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆ, ಎ, ಇರ, ಈ ಇದೆಲ್ಲವೂ ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸೊ ಇಲ್ಲಿ ಆಪ್ಷನ್ 2 ಏನಿದೆ ಅಲ್ಲ, ಸೊ ಆಪ್ಷನ್ ಬಿ ದ್ವಿತೀಯ ವಿಭಕ್ತಿ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹಾವಭಾವ ಪದವು ಈ ವ್ಯಾಕರಣಾಂಶವಾಗಿದೆ. ಹಾವಭಾವ ಅನ್ನೋದು ಯಾವ ವ್ಯಾಕರಣಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇದೊಂದು ಜೋಡಿ ಪದ ಆಗಿರೋವಂಥದ್ದು. ಸೊ ನುಡಿಗಟ್ಟು ಅಲ್ಲ, ದ್ವಿರುಕ್ತಿ ಕೂಡ ಅಲ್ಲ. ದ್ವಿರುಕ್ತಿ ಅಂದರೆ ಏನು, ಒಂದೇ ಮಾತನ್ನು 2 ಬಾರಿ, ದ್ವಿ ಅಂದರೆ 2, ಉಕ್ತಿ ಅಂದರೆ ಮಾತು 2 ಸಲ ಹೇಳೋದು, ನಡೆ ಓಡು ಇದೆಲ್ಲ ದ್ವಿರುಕ್ತಿ. ಸೊ ಅನುಕರಣಾವ್ಯಯ ಕೂಡ ಅಲ್ಲ. ಸೊ ಜೋಡಿ ಪದ ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 17ನೇ ಒಂದು ಪ್ರಶ್ನೆ, ಶೌಚಾಚಾರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿಗೆ ಶೌಚಾಚಾರವನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು? ಸೊ ನಾವು ಯಾವುದೇ ಒಂದು ಸಂಧಿಯನ್ನು ಹೇಳಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕಾಗುತ್ತೆ, ಆ ಪದವನ್ನು ಬಿಡಿಸ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಶೌಚ ಪ್ಲಸ್ ಆಚಾರ, ಶೌಚ ಪ್ಲಸ್ ಆಚಾರ. ಪೂರ್ವ ಪದ ಮತ್ತು ಪೂರ್ವ ಪದದ ಕೊನೆಯಲ್ಲಿ ಅ ಬಂದಿದೆ, ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಅ ಬಂದಿದೆ. ಸೊ ಶೌಚಾಚಾರ ಆದಾಗ ಈ 2 ಅಕ್ಷರಗಳ ದೀರ್ಘ ಸ್ವರ ಬಂದಿರೋ ಅಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಸವರ್ಣ ದೀರ್ಘ ಸಂಧಿಯನ್ನು ಆನ್ಸರ್ ಅಂತ ಹೇಳಿ ಟಿಕ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ರೊಯ್ಯನೆ ಸುಯ್ಯನೆ ಪದಗಳು ಅವ್ಯಯದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಯಾವ ಪ್ರಕಾರಕ್ಕೆ ಅಂದರೆ ಇದು ಅನುಕರಣಾವ್ಯಯಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು.
ಯಾಕೆ ಅಂತ ಹೇಳಿದ್ರೆ ಸುಯ್ಯನೆ ಗಾಳಿ ಬೀಸ್ತಾ ಇದೆ, ರೊಯ್ಯನೆ, ಸೊ ಇದೆಲ್ಲವೂ ಏನಾಗುತ್ತೆ, ಯಾವುದಾದ್ರೂ ಒಂದು ಸಂದರ್ಭವನ್ನು ನಾವು ಅನುಕರಣೆ ಮಾಡುವಾಗ ಬಳಸ್ತಕ್ಕಂತಹ ಒಂದು ಪದಗಳಾಗಿರುತ್ತೆ. ಹಾಗಾಗಿ ಇದನ್ನು ನಾವಿಲ್ಲಿ ಅನುಕರಣಾವ್ಯಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಪೂಜಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಗುಂಪಿಗೆ ಸೇರಿರುವಂಥದ್ದು? ಪೂಜಾರಿ ಅನ್ನೋದು ಬಂದ್ಬಿಟ್ಟು ಇಲ್ಲಿ ವಸ್ತುವಾಚಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 20ನೇ ಒಂದು ಪ್ರಶ್ನೆ, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಹೀಗೆನ್ನುವರು ಅಂತ ಕೇಳಿದರೆ ಏನಂತ ಹೇಳಿ ಕರೀತಾರೆ? ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಒಂದು ಅರ್ಥವನ್ನು ಕಂಪ್ಲೀಟಾಗಿ ಪೂರ್ಣಗೊಳಿಸ್ತಕ್ಕಂತಹ ಒಂದು ಅವ್ಯಯವನ್ನು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1. ಮುಂದಿನ ಪ್ರಶ್ನೆ, ಮನದುಳ್ ಪದದಲ್ಲಿರುವ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಸೊ ಮನದುಳ್ ಅನ್ನೋದು ಯಾವ ಕಾರಕಾರ್ಥದಲ್ಲಿದೆ? ಆಪ್ಷನ್ ಎ ಸಂಪ್ರದಾಯ, ಸಂಪ್ರದಾನ, ಆಪ್ಷನ್ ಬಿ ಅಪದಾನ, ಆಪ್ಷನ್ ಸಿ ಸಂಬಂಧ, ಆಪ್ಷನ್ ಡಿ ಅಧಿಕರಣ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಉತ್ತರ ಅಧಿಕರಣ. ಯಾಕೆ ಅಧಿಕರಣ ಅಂತ ಹೇಳಿದ್ರೆ, ಸೊ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಾಗ ಅದು ಕರ್ತೃ ಆಗುತ್ತೆ, ದ್ವಿತೀಯ ಕರ್ಮ ಕಾರಕಾರ್ಥ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಸೊ ಒಳ್ಳಂತಕ್ಕಂತಹ ಒಂದು ಕಾರಕಾರ್ಥ ಬರೋದು ಅಧಿಕರಣ ಅಥವಾ ಸಪ್ತಮಿ ವಿಭಕ್ತಿಯಲ್ಲಿ. ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 22ನೇ ಒಂದು ಪ್ರಶ್ನೆ, ರಾಮ, ಭಾರತ, ಹುಲಿ ಈ ಪದಗಳು ವಸ್ತುವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಯಾವ ಪ್ರಕಾರದ ಅಂತ ಹೇಳಿದರೆ ಅದೆಲ್ಲವೂ ಕೂಡ ಅಂಕಿತ ನಾಮ. ಸೊ ರಾಮ, ಭಾರತ, ಹುಲಿ ಇದೆಲ್ಲವೂ ಕೂಡ ಹೆಸರುಗಳಲ್ವ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ. 23ನೇ ಒಂದು ಪ್ರಶ್ನೆ, ಹಾಗೆ, ಅಂತೂ, ಬೇರೆ ಪದಗಳು ಅವ್ಯಯದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಯಾವ ಪ್ರಕಾರಕ್ಕೆ ಇದು ಅವ್ಯಯದ, ಯಾವ ಪ್ರಕಾರಕ್ಕೆ ಇದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಸಾಮಾನ್ಯಾರ್ಥಕ ಅವ್ಯಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಹೌದು, ಬೇಡ ಪದಗಳು ಅವ್ಯಯದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಹೌದು ಬೇಡ ಅನ್ನೋದನ್ನ ನಾವು ಯಾವ ಪ್ರಕಾರ ಅಂತ ಹೇಳ್ಬೋದು? ಕ್ರಿಯಾರ್ಥಕ ಅವ್ಯಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 25ನೇ ಪ್ರಶ್ನೆ, ಅವನು ಸುತ್ತಲೂ ನೋಡಿದನು, ಇದರಲ್ಲಿ ಸುತ್ತಲೂ ಪದವು ಡ್ಯಾಶ್ ಅಂತ ಕೇಳಿದರೆ ಸುತ್ತಲೂ ಅಂತಕ್ಕಂತಹ ಒಂದು ಪದ ಯಾವ ರೀತಿಯಾದಂತಹ ಒಂದು ಪದ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸಾಮಾನ್ಯಾರ್ಥಕ ಅವ್ಯಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. 26ನೇ ಒಂದು ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮ ಪದವಿದು ಅಂತ ಕೇಳಿದ್ದಾರೆ. ಯಾವುದು ಆತ್ಮಾರ್ಥಕ ಸರ್ವನಾಮ ಪದ ಅಂತ ಹೇಳಿದರೆ ಆಪ್ಷನ್ ಬಿ ತಮ್ಮ, ತಾನು, ತಮ್ಮ. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ಆತ್ಮಾರ್ಥಕ ಸರ್ವನಾಮ ಆಗುವಂಥದ್ದು. ಸೊ ಆಪ್ಷನ್ ಬಿ. ನೆಕ್ಸ್ಟು 27ನೇ ಒಂದು ಪ್ರಶ್ನೆ, ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆನ್ನುವರು ಅಂತ ಕೇಳಿದರೆ ಏನಂತ ಹೇಳಿ ಕರೀತಾರೆ? ಒಂದು ನಿಶ್ಚಯಾರ್ಥದಲ್ಲಿರ್ತಕ್ಕಂತಹ ಒಂದು ಅವ್ಯಯವನ್ನು ಅವಧಾರಣಾರ್ಥಕಾವ್ಯಯ. ಸೊ ಆಪ್ಷನ್ 2 ಅವಧಾರಣಾರ್ಥಕಾವ್ಯಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 28ನೇ ಒಂದು ಪ್ರಶ್ನೆ, ಒಂದು ವಸ್ತುವನ್ನು ಹೋಲಿಕೆಯೊಂದಿಗೆ ಬಳಸುವಾಗ ಹೇಳುವ ನಾಮ ಪ್ರಕೃತಿಗಳನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಒಂದು ವಸ್ತುಗಳನ್ನು ನಾವು ಹೋಲಿಕೆ ಜೊತೆಗೆ ಬಳಸಬೇಕಾದ್ರೆ ಯಾವ ರೀತಿಯಾದಂತಹ ಒಂದು ಹೇಳ್ತಕ್ಕಂತಹ ಒಂದು ನಾಮ ಪ್ರಕೃತಿಗಳನ್ನು ಏನಂತ ಹೇಳಿ ಕರೀತಾರೆ ಅನ್ನೋದು. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಪ್ರಕಾರವಾಚಕ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1. ನೆಕ್ಸ್ಟು 29ನೇ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಕೃದಂತ ಭಾವನಾಮ ಅಂತ ಬಂದಾಗ ನಾವು ಇಲ್ಲಿ ಯಾವುದನ್ನೇ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂದರೆ ನಂಬಿಕೆ ಅನ್ನೋದನ್ನು ನಾವು ಕೃದಂತ ಭಾವನಾಮ ಅನ್ನೋದಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. 30ನೇ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಕೃದಂತಾವ್ಯಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಬಾಳಿ ಅನ್ನೋದು ಕೃದಂತಾವ್ಯಯಕ್ಕೆ ನಾವು ಉದಾಹರಣೆ ಅಂತ ಹೇಳಿ ಕೊಡ್ಬೋದು. 31ನೇ ಪ್ರಶ್ನೆ, ರಾಜಗೃಹ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ರಾಜಗೃಹ ಯಾವ ಒಂದು ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು ನಾವು? ಆಪ್ಷನ್ ಡಿ ತತ್ಪುರುಷ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ರಾಜಗೃಹ, ರಾಜರ ಪ್ಲಸ್ ಗೃಹ, ರಾಜಗೃಹ. ನೆಕ್ಸ್ಟು 32ನೇ ಒಂದು ಪ್ರಶ್ನೆ, ಮಾಡೆವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಮಾಡೆವು ಅಂತ ಕೊಟ್ಟಿರೋವಂಥದ್ದಲ್ಲಿ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನಿಷೇಧಾರ್ಥ. ನಡೆಯನು, ಮಾಡೆನು. ಸೊ ಇದೆಲ್ಲ ಏನಾಗುತ್ತೆ? ಮಾಡೆವು ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡಲ್ಲ ಅಂದರೆ ಆಪೋಸಿಟ್ ಆಗಿ ನಿಷೇಧವನ್ನು ಸೂಚಿಸ್ತಕ್ಕಂತಹ ಒಂದು ವರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಿಷೇಧಾರ್ಥಕ ಅಂತ ಹೇಳಿ ಕರಿತೀವಿ. ಓಕೆನಾ?
ನೆಕ್ಸ್ಟು 33ನೇ ಒಂದು ಪ್ರಶ್ನೆ, 2ನೆಯ 5ನೆಯ ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಸೊ 2ನೆಯ 3ನೆಯ ಇದೆಲ್ಲವನ್ನು ನಾವು ಹೇಳ್ತೀವಲ್ವ, ಯಾವ ರೀತಿಯಾದಂತಹ ಒಂದು ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಿದರೆ ಆಪ್ಷನ್ ಡಿ ಸಂಖ್ಯೆಯ ವಾಚಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್. ಸಂಖ್ಯಾವಾಚಕ ಅಲ್ಲ, ಸಂಖ್ಯೆಯ ವಾಚಕ ಆಗುತ್ತೆ. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಚಿಕ್ಕ, ದೊಡ್ಡ, ಒಳ್ಳೆಯ, ಕೆಟ್ಟ ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ನಿದರ್ಶನಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಡಿ ನೋಡಿ, ಗುಣವಾಚಕ. ಸೊ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಆಗಲಿ ವ್ಯಕ್ತಿಯ ಬಗ್ಗೆ ಆಗಲಿ ನಾವು ಅಲ್ಲಿ ಹೊಗಳಿ ಹೇಳೋದು ಅಥವಾ ತೆಗಿಳಿ ಹೇಳೋದು, ಸೊ ಆ ಒಂದು ವಸ್ತುವಿನ ಗುಣವನ್ನು ನಿರ್ಧಾರ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಆ ಮರ ತುಂಬ ದೊಡ್ಡದಾಗಿದೆ, ಸೊ ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಗುಣವನ್ನು ಇಂಡಿಕೇಟ್ ಮಾಡೋದ್ರಿಂದ ಇದನ್ನು ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 4. ನೆಕ್ಸ್ಟು 35ನೇ ಒಂದು ಪ್ರಶ್ನೆ, ಕೆಂಪು, ಹಿರಿಮೆ ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಕೆಂಪು ಮತ್ತು ಹಿರಿಮೆ ಅನ್ನೋದು ಭಾವವಾಚಕಕ್ಕೆ ಸೇರಿರೋ ಅಂಥದ್ದು. ಆಪ್ಷನ್ ಸಿ. ಮುಂದಿನ ಪ್ರಶ್ನೆ 36ನೇ ಒಂದು ಪ್ರಶ್ನೆ, ವ್ಯಕ್ತಿ ಅಥವಾ ವಸ್ತುವಿನ ಸ್ವಂತಕ್ಕೆ ಅನ್ವಯಿಸಬಹುದಾದ ಸರ್ವನಾಮಗಳನ್ನು ಹೀಗೆಂದು ಕರೆಯುವರು. ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು, ಸ್ವಂತಕ್ಕೆ ಅನ್ವಯಿಸಬಹುದಾದಂತಹ ಒಂದು ಸರ್ವನಾಮವನ್ನು ನಾವು ಏನಂತ ಹೇಳಿ ಕರೀಬಹುದು ಅಂತ ಹೇಳಿ. ಸೊ ಇದಕ್ಕೆ ಆಪ್ಷನ್ ಸಿ ನೋಡಿ, ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು 37ನೇ ಒಂದು ಪ್ರಶ್ನೆ, ಅವಳೇ ನನ್ನ ಮಗಳು ಈ ವಾಕ್ಯದಲ್ಲಿ ಅವಳೇ ಪದವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅವಳೇ ಅಂತಕ್ಕಂತಹ ಒಂದು ಪದ ಏನಿದೆ ಅದು ಯಾವ ಒಂದು ಪದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ, ಅವಧಾರಣಾರ್ಥ ಕಾವ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 38ನೇ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾವಸೂಚಕ ಕಾವ್ಯಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಬಳಿರೆ ಅನ್ನೋದು ಭಾವಸೂಚಕ ಕಾವ್ಯಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಕ್ವೆಶನ್ 39ನೇ ಒಂದು ಪ್ರಶ್ನೆ, ವಿದ್ವಾಂಸ, ವ್ಯಾಪಾರಿ, ಪೂಜಾರಿ ಈ ಪದಗಳು ವಸ್ತುವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಸೊ ವಸ್ತುವಾಚಕದ ಯಾವ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿರೋದ್ರಿಂದ ಆಯ್ಕೆಗಳು ಈ ರೀತಿ ಇದ್ದಾವೆ: ರೂಢನಾಮ, ಅನ್ವರ್ತಕನಾಮ, ಅಂಕಿತನಾಮ, ಭಾವನಾಮ. ಆಪ್ಷನ್ ಬಿ ಅನ್ವರ್ತಕನಾಮ ಅನ್ನೋದಕ್ಕೆ ಉದಾಹರಣೆ. ಸೊ ವಿದ್ವಾಂಸ, ಪೂಜಾರಿ, ಹಾಗೆಯೇ ವ್ಯಾಪಾರಿ, ಶಿಕ್ಷಕ, ಡಾಕ್ಟರ್, ವಕೀಲ, ಸೊ ಇದೆಲ್ಲ ಏನಾಗುತ್ತೆ, ವಿದ್ಯಾರ್ಥಿ, ಇದೆಲ್ಲವೂ ಕೂಡ ಅನ್ವರ್ತಕ ನಾಮಕ್ಕೆ ಬರುವಂಥದ್ದು. ಸೊ ಆಪ್ಷನ್ ಬಿ. ನೆಕ್ಸ್ಟ್ 40ನೇ ಒಂದು ಪ್ರಶ್ನೆ, ಅದರಷ್ಟು ಇದರಷ್ಟು ಈ ಪದಗಳು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಪರಿಮಾಣವಾಚಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಅಷ್ಟು, ಇಷ್ಟು, ಎಷ್ಟು, ಸೊ ಇದೆಲ್ಲವೂ ಏನಾಗುತ್ತೆ ಅಂದರೆ ಪರಿಮಾಣವಾಚಕ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ 41ನೇ ಒಂದು ಪ್ರಶ್ನೆ, ಒಂದು ವಸ್ತುವಿನ ಅಳತೆ, ಪ್ರಮಾಣ, ಗಾತ್ರ ಹಾಗೂ ತೂಕಗಳ ಪ್ರಮಾಣವನ್ನು ಸೂಚಿಸುವ ನಾಮವಾಚಕವನ್ನು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ಇದನ್ನ ಕೂಡ ನಾವು ಪರಿಮಾಣವಾಚಕ. ಸೊ ಇಲ್ಲಿ ಬಂತಲ್ವ ಕ್ವೆಶನ್ ಬಂತಲ್ವಾ, ಅದರಷ್ಟು ಇದರಷ್ಟು ಎಷ್ಟು, ಸೊ ಅಷ್ಟು, ಸೊ ಇದೆಲ್ಲವೂ ಏನಾಗುತ್ತೆ ಪರಿಮಾಣವಾಚಕ. ಸೊ ಅದೇ ಕ್ವೆಶನ್ಗೆ ರಿಲೇಟೆಡ್ ಆಗಿ ಇಲ್ಲಿ ಒಂದು ವಸ್ತುವಿನ ಒಂದು ಅಳತೆ ಆಗಿರ್ಬೋದು, ಪ್ರಮಾಣ, ಗಾತ್ರ, ತೂಕ ಇದೆಲ್ಲವನ್ನ ಸೂಚಿಸ್ತಕ್ಕಂತಹ ಪದಗಳನ್ನು ನಾವು ನಾಮವಾಚಕವನ್ನು ಪರಿಮಾಣವಾಚಕ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 4. 42ನೇ ಒಂದು ಪ್ರಶ್ನೆ, ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಬಳಸುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅವ್ಯಯವನ್ನು ನಾವು ಬಳಸ್ತೀವಿ ಅಂತ. ಸೊ ಆಪ್ಷನ್ ಡಿ, ಅವಧಾರಣಾರ್ಥ ಕಾವ್ಯಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 43ನೇ ಒಂದು ಪ್ರಶ್ನೆ, ಸಪ್ತ ವ್ಯಸನ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಸಮಾಸ ಮತ್ತು ಅವ್ಯಯಗಳು ಜೊತೆಗೆ ಸಂಧಿಗಳು, ವಿಭಕ್ತಿ, ಪ್ರತ್ಯಯ, ಸೊ ಇದ್ರ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನಷ್ಟು ಅಲಂಕಾರ, ಛಂದಸ್ಸು ಅದು ಕೂಡ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸೊ ಇವತ್ತು ನಾನು ಇಷ್ಟು ಕ್ವೆಶನ್ಸ್ನಾಗೆ ಅಂದರೆ 50 ಕ್ವೆಶನ್ಸ್ನ ಕವರ್ ಮಾಡಬೇಕಾಗಿರೋದ್ರಿಂದ ಛಂದಸ್ಸು ಮತ್ತು ಅಲಂಕಾರಗಳ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತೊಗೊಂಡು ಬರ್ತೀನಿ. ಸೊ ಇಲ್ಲಿ ಸಪ್ತವ್ಯಸನ ಅನ್ನೋದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿರೋದ್ರಿಂದ ಇದಕ್ಕೆ ಆಪ್ಷನ್ ಸಿ, ದ್ವಿಗು ಸಮಾಸ. ಯಾಕೆ ದ್ವಿಗು ಸಮಾಸ ಅಂತ ಹೇಳಿದರೆ ಪಂಚಮುಖಿ ಆಗಿರ್ಬೋದು, ಏಕಮುಖ, ಆಮೇಲೆ ಸಪ್ತವ್ಯಸನ, ಇದರಲ್ಲೆಲ್ಲ ಏನು ಬರುತ್ತೆ, ನಂಬರ್ಸ್ ಬರ್ತಾ ಇದೆ ಅಲ್ವಾ. ಏಕಮುಖ, ಏಕ ಅಂದರೆ 1, ಸಪ್ತ ಅಂದರೆ 7, ಸಪ್ತ ಸ್ವರ. ಸೊ ಅದು ಕೂಡ ಏನಾಗುತ್ತೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಸೊ ಹಾಗಾಗಿ ಇದು ಸಪ್ತವ್ಯಸನ ಅನ್ನೋದು ಆಪ್ಷನ್ ಸಿ, ದ್ವಿಗು ಸಮಾಸ.
ನೆಕ್ಸ್ಟ್ ಕ್ವೆಶನ್, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದಗಳು. ಆಪ್ಷನ್ ಸಿ ತಾನು, ತಮಗೆ, ಸೊ ಇದೆಲ್ಲವ, ತನ್ನ, ಇದೆಲ್ಲವೂ ಕೂಡ ಏನು ಆತ್ಮಾರ್ಥಕ ಸರ್ವನಾಮ. 45ನೇ ಒಂದು ಪ್ರಶ್ನೆ, ಸರ್ವನಾಮ ಪದಕ್ಕೆ ಉದಾಹರಣೆ ಇದು ಅಂತ ಕೇಳಿದ್ದಾರೆ. ಸೊ ಸರ್ವನಾಮ ಅಂತ ಬಂದಾಗ ಆಪ್ಷನ್ ಸಿ, ನಾನು ಆಗಲೇ ಹೇಳ್ದಂಗೆ ಹೆಸರಿನ ಬದಲು ನಾಮಪದದ ಬದಲಿಗೆ ಬಳಸ್ತಕ್ಕಂತಹ ಒಂದು ಪದಗಳನ್ನು ನಾವೇನಂತ ಹೇಳಿ ಕರಿತೀವಿ, ಸರ್ವನಾಮ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಪ್ಷನ್ ಸಿ. ಮುಂದಿನ ಒಂದು ಪ್ರಶ್ನೆ, ನೋಟ, ಊಟ, ಉಡುಗೆ, ತೊಡುಗೆ ಇವುಗಳು ನಾಮವಾಚಕದ ಈ ಪ್ರಕಾರಕ್ಕೆ ನಿದರ್ಶನಗಳು ಅಥವಾ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಭಾವವಾಚಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ಅನ್ವರ್ಥನಾಮಕ್ಕೆ ಉದಾಹರಣೆ ಇದು. ಸೊ ಅನ್ವರ್ಥನಾಮ ಅಂತ ಹೇಳಿದೆ ಅಲ್ವಾ. ಸೊ ಒಂದು ಕೆಲಸ, ಇವಾಗ ಶಿಕ್ಷಕ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ಆಗಿರ್ಬೋದು, ವಿದ್ವಾಂಸ, ಅವಾಗಲೇ ಬಂತು. ಸೊ ಇದೆಲ್ಲವೂ ಏನಕ್ಕೆ ನಾವು ಎಕ್ಸಾಂಪಲ್ ಕೊಡ್ತೀವಿ ಅಂತ. ಸೊ ಅನ್ವರ್ಥಕ ನಾಮ ಇಲ್ಲಿ ಕೇಳಿರೋದೇನು, ಅನ್ವರ್ಥನಾಮ ಪದಕ್ಕೆ ಉದಾಹರಣೆನ ಕೇಳಿರೋದ್ರಿಂದ ಆಪ್ಷನ್ ಎ ವಿಜ್ಞಾನಿ ಅನ್ನೋದು ಆನ್ಸರ್ ಆಗುತ್ತೆ. ಆಯಿತಾ. ನೆಕ್ಸ್ಟು 48ನೇ ಒಂದು ಪ್ರಶ್ನೆ, ಸತ್ಸಮ ತದ್ಭವಗಳ ಬಗ್ಗೆ ಕೇಳಿರೋದು. ವಿನೋದ ಪದದ ತದ್ಭವ ರೂಪವಿದು ಅಂತ ಕೇಳಿದ್ದಾರೆ. ಸೊ ವಿನೋದ ಅಂತ ಹೇಳಿದ್ರೆ ಆಪ್ಷನ್ ಸಿ ವಿನೋದ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ, ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ವ್ಯಾಪಾರಿ ಅನ್ನೋದು ಬಂದ್ಬಿಟ್ಟು ಆಪ್ಷನ್ ಸಿ ಅನ್ವರ್ಥನಾಮಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ, ಒಂದು ವಸ್ತುವಿನ ಗುಣ, ರೀತಿ, ಸ್ವಭಾವ ಹಾಗೂ ಸ್ವರೂಪಗಳ ಗುಣಲಕ್ಷಣಗಳನ್ನು ವರ್ಣಿಸುವ ವಿಶೇಷಣಗಳನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ ಗುಣವಾಚಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.